ಪ್ರಧಾನಿ ಮೋದಿಯವರು ತಮ್ಮ ಡಯಟ್ ವಿಷಯದಲ್ಲಿ ಎಷ್ಟು ಸ್ಟ್ರಿಕ್ಟ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದರಲ್ಲೂ ಕೆಲವೊಂದು ಆಹಾರ ಪದಾರ್ಥಗಳನ್ನು ಅವರು ತಪ್ಪದೆ ಪ್ರತಿದಿನ ಸೇವಿಸ್ತಾರೆ. ಅಂಥವುಗಳಲ್ಲಿ ತಾವರೆ ಬೀಜ ಕೂಡ ಒಂದು. ವರ್ಷದ 365 ದಿನಗಳಲ್ಲಿ ಕನಿಷ್ಠ 300 ದಿನವಾದರೂ ತಾವರೆ ಬೀಜ ಅಥವಾ ಮಖಾನ ಸೇವಿಸುತ್ತೇನೆ ಅಂತ ಈ ಹಿಂದೆ ಮೋದಿಯವರು ಹೇಳಿದರು. ಯಾಕಂದರೆ ಇದರಲ್ಲಿ ಕ್ಯಾಲೋರಿಗಳು ಬಹಳ ಕಡಿಮೆ ಇರುತ್ತೆ. ಹೀಗಾಗಿ ದೇಹದ ತೂಕವನ್ನು ನಿಯಂತ್ರಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಲ್ಲದೆ ಇದನ್ನು ನೀವು ಯಾವುದೇ ಅಡುಗೆಗಳಲ್ಲಿ ಬಳಸಬಹುದು. ಸಿಹಿ ತಿಂಡಿಯಿಂದ ಹಿಡಿದು ಗ್ರೇವಿಗಳು, ದೋಸೆ, ಇಡ್ಲಿ, ಚಾಟ್ಸ್, ಜ್ಯೂಸ್, ಮಿಲ್ಕ್ ಶೇಕ್ ಈ ರೀತಿ ಹಲವು ಡಿಶ್ಗಳಲ್ಲಿ ಬಳಸಬಹುದು. ಅಲ್ಲದೆ ಹಾಗೆ ಹುರಿದು ಸಹ ತಿನ್ನಬಹುದು. ಇನ್ನು ಇದನ್ನು ಪ್ರತಿನಿತ್ಯ ಯಾಕೆ ಸೇವಿಸಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಪ್ರೋಟೀನ್ ಅತ್ಯಧಿಕವಾಗಿದೆ. ಜೊತೆಗೆ ಫೈಬರ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಕಬ್ಬಿಣಾಂಶ, ರಂಜಕದಂತಹ ಅಗತ್ಯ ಪೋಷಕಾಂಶ ತಾವರೆ ಬೀಜದಲ್ಲಿದೆ. ಇದು ಮಧುಮೇಹಿಗಳಿಗೂ ಸೂಕ್ತವಾಗಿದೆ. ಯಾಕಂದರೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣದಲ್ಲಿಡಲು ಸಹಕಾರಿಯಾಗಿದೆ. ಅಲ್ಲದೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಮತ್ತು ಆರೋಗ್ಯಕರ ರಕ್ತದೊತ್ತಡವನ್ನು ಕಾಪಾಡಿಕೊಳ್ಳಲು ತಾವರೆ ಬೀಜ ನೆರವಾಗುತ್ತೆ. ಕಡಿಮೆ ಕ್ಯಾಲರಿ, ಹೆಚ್ಚು ಫೈಬರ್ ಹಾಗೂ ಪ್ರೋಟೀನ್ ಇರೋದ್ರಿಂದ ದೇಹದ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಬೆಸ್ಟ್ ಫುಡ್. ಇಷ್ಟೆಲ್ಲ ಬೆನಿಫಿಟ್ಸ್ ಇರುವ ತಾವರೆ ಬೀಜವನ್ನು ನಿಮ್ಮ ಡಯೆಟ್ನಲ್ಲಿ ಮಿಸ್ ಮಾಡದೆ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇದೇ ರೀತಿಯ ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ಡಾಕ್ಟರ್ ಬಾಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ.